ಮನೆಯಲ್ಲಿ ಕಷ್ಟಪಟ್ಟು ಅಪ್ಪ ಅಮ್ಮ ಮಕ್ಕಳು ನಮ್ಮಂತ ಆಗಬಾರ್ದು ಅಂತ ಹಗಲು ರಾತ್ರಿ ದುಡಿದು ಚೆನ್ನಾಗಿ ಓದಿಸಿ ಒಳ್ಳೆಯ ಉದ್ಯೋಗದಿಂದ ಜೀವನ ನಡೆಸಿಕೊಂಡು ಕುಟುಂಬವನ್ನ ನೋಡ್ಕೊಳ್ಳಲಿ ಅಂತ ಕನಸು ಕಂಡ್ರೆ ಎಲ್ಲೊಬ್ಬ ಆರೋಪಿ BCA ಓದಿ ಕಂಪ್ಯೂಟರ್ ಇಂಜಿನಿಯರ್ ಆಗುವಂದ್ರೆ ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಕಳ್ಳತನಕ್ಕೆ ಇಳಿದಿದ್ದಾನೆ. ಹಾಗೆಯೇ ಈತನ ಕಳುವಿನ ಶೈಲಿಯೇ ಬೇರೆ. ಅದು ಹೇಗೆ ಗೊತ್ತಾ? ನೀವೇ ನೋಡಿ. ಈತ BCA ವ್ಯಾಸಂಗ ಮಾಡುವ ಸಮಯದಲ್ಲಿ ಯೂಟ್ಯೂಬ್ ಕ್ರೈಮ್ ಥ್ರಿಲ್ಲರ್ ಮೂವಿಗಳನ್ನ ನೋಡಿ ಕಳ್ಳತನ ಹೇಗೆ ಮಾಡಬೇಕೆಂದು ಕಲಿತುಕೊಂಡು ಕಳುವು ಕೆಲಸಕ್ಕೆ ಕೈ ಹಾಕ್ತಾನೆ. ಬೆರಳಚ್ಚು ಬೀಳಬಾರ್ದು ಅಂತ ಕೈಗೆ ಗ್ಲೌಸ್ ಹಾಕೊಂಡು CC ಕ್ಯಾಮೆರಾಗೆ ತನ್ನ ಮುಖ ಕಾಣಬಾರ್ದು ಅಂತ ತಲೆಗೆ ಲೈಟ್ ಇರುವಂತಹ ಕ್ಯಾಪ್ ಅನ್ನ ಧರಿಸಿಕೊಂಡು ಫುಟ್ ಪ್ರಿಂಟ್ ಬೀಳದಂತಹ ಶೂವನ್ನ ಧರಿಸಿಕೊಂಡು ಎಲ್ಲಿಯೂ ತಾನು ಪೊಲೀಸರಿಗೆ ಸಿಕ್ಕಿ ಬೀಳಬಾರದು ಅಂತ ಪೂರ್ವ ತಯಾರಿ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಮಳಿಗೆಯೊಂದರ ಕಿಟಕಿಯ ಸರಳನ್ನ ಮುರಿದು ಲ್ಯಾಪ್ಟಾಪ್, ಮೊಬೈಲ್, ಟ್ಯಾಬ್ಗಳನ್ನ ಕಳುವು ಮಾಡಿ ಇದೀಗ HSR ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ತಮಿಳುನಾಡಿನ ಚೆನ್ನೈನ ತಾಮ್ರಾವರಂನ ನಿವಾಸಿ 22 ವರ್ಷದ BCA ಪದವೀಧರ ಸತ್ಯ ಈ ಹಿಂದೆ ಓದುವ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕಳುವು ಮಾಡಿ ಪೊಲೀಸರಿಗೆ ಸಿಕ್ಕಿಬಿದ್ದಿರುತ್ತಾನೆ. ಮತ್ತೆ ಕಳ್ಳತನಕ್ಕೆ ಸ್ಕೆಚ್ ಹಾಕಿ HSR ಪೊಲೀಸ್ ಠಾಣೆಯ ವ್ಯಾಪ್ತಿಯ ಎಲೆಕ್ಟ್ರಾನಿಕ್ ಮಳಿಗೆಯಲ್ಲಿ ಕಳೆದ ಮೇ ತಿಂಗಳ 23ರಂದು ರಾತ್ರಿ ಕಿಟಕಿಯ ಸರಳನ್ನ ಮುರಿದು 9 ಲ್ಯಾಪ್ಟಾಪ್, 2 ಟ್ಯಾಬ್ ಹಾಗೂ 11 ಮೊಬೈಲ್ಗಳನ್ನ ಕಳುವು ಮಾಡಿ ಪರಾರಿಯಾಗಿದ್ದ. ಈ ಸಂಬಂಧ ಮಳಿಗೆಯ ವ್ಯವಸ್ಥಾಪಕರು HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಧರ್ಮೇಗೌಡ ಅವರು ಕಳುವು ಪ್ರಕರಣವನ್ನ ದಾಖಲಿಸಿಕೊಂಡು ಕಾರ್ಯಾಚರಣೆಗೆ ಸಿಬ್ಬಂದಿಗಳನ್ನ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಿ ಖಚಿತ ಮಾಹಿತಿ ಮೇರೆಗೆ ಅತ್ತಿಬೆಲೆಯ ಬಸ್ ನಿಲ್ದಾಣದ ಬಳಿ 2 ಲ್ಯಾಪ್ಟಾಪ್ಗಳ ಸಮೇತ ಆರೋಪಿ ಸತ್ಯ HSR ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರಿಗೆ ಸಿಕ್ಕಿ ಬೀಳ್ತಾನೆ. ಠಾಣೆಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ತನ್ನ ಕೃತ್ಯವನ್ನ ಬಾಯ್ಬಿಡ್ತಾನೆ. ಬಂಧಿತ ಆರೋಪಿಯಿಂದ 20 ಲಕ್ಷ ರೂಪಾಯಿ ಮೌಲ್ಯದ 9 ಲ್ಯಾಪ್ಟಾಪ್, 2 ಟ್ಯಾಬ್ಗಳು ಹಾಗೂ 11 ಮೊಬೈಲ್ಗಳನ್ನ HSR ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. HSR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ ಅಲ್ಲಿ ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ ಮತ್ತೆ ಟ್ಯಾಬ್ಸ್ ಅದೆಲ್ಲ ಕಳ್ಳತನ ಆಗಿತ್ತು. ಇದರಲ್ಲಿ ಒಟ್ಟಾಗಿ ಟೋಟಲ್ ಇಲ್ಲಿವರೆಗೆ 9 ಲ್ಯಾಪ್ಟಾಪ್ಸ್, 2 ಟ್ಯಾಬ್ಲೆಟ್ಸ್, 11 ಮೊಬೈಲ್ ಫೋನ್ಸ್ ಎಲ್ಲ ಹೊಸ ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಟೋಟಲ್ ಅರೌಂಡ್ 20 ಲಕ್ಷ ವ್ಯಾಲ್ಯೂದು. ಆರೋಪಿ ಅವರು ತಮಿಳುನಾಡುವಿಂದ ಬಂದು ಇಲ್ಲಿ ಮಾಡಿದ್ರು. ತಮಿಳುನಾಡುವಲ್ಲಿ ಒಂದು ಹಳೆ ಕೇಸ್ ಇದೆ ಆರೋಪಿ ಮೇಲೆ. ಬಟ್ ಇದು ಆರೋಪಿ ಅವರು BCA ಮಾಡಿದ್ರು. ಅವ್ರು ಎಜುಕೇಟೆಡ್ ಆರೋಪಿ ಅವರು ಈ ತರ ಯಾಕೆ ಮಾಡಿದ್ರು, ಮತ್ತೆ ನಮ್ಮವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಬೇಸಿಸ್ ಮೇಲೆ ಈ ಕೇಸ್ಗೆ ಡಿಟೆಕ್ಟ್ ಮಾಡಿ ಇನ್ನು HSR ವ್ಯಾಪ್ತಿಯಲ್ಲಿ ಈ ತರ ಸ್ವಲ್ಪ ಕೇಸಸ್ ಆಗ್ತಾ ಇದೆ ಅಲ್ಲಿ. ಯಾಕಂದ್ರೆ ತಮಿಳುನಾಡುವಿಂದ ಕೆಲವು ಅಫೆನ್ಸಸ್ ಆಗಿದೆ. ಆರೋಪಿಯವರು ಬಂದು ಇಲ್ಲಿ ಸಂಬಂಧಪಟ್ಟ DCP ಅವರು ಇದರ ಬಗ್ಗೆ ಇನ್ನೂ ಕ್ರಮ ತಗೊಂಡು ಮುಂದಕ್ಕೆ ಈ ತರ ಆಗದ ಅಂತ ನೋಡ್ಕೊಳ್ಬೇಕು ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ. ಇನ್ನು ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಆಗ್ನೇಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಮೊಹಮ್ಮದ್ ಸುಜಿತಾ ಅವರ ನಿರ್ದೇಶನದಂತೆ ಮಡಿವಾಳ ಉಪವಿಭಾಗದ ACP ವಾಸುದೇವ ಅವರ ನೇತೃತ್ವದಲ್ಲಿ HSR ಲೇಔಟ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಧರ್ಮೇಗೌಡ ಅವರ ನೇತೃತ್ವದಲ್ಲಿ PSI ಶಿವಶಂಕರ್, ಸಿಬ್ಬಂದಿಗಳಾದ ಗಣೇಶ್, ಸುರೇಶ್ ಲಂಬಾಣಿ, ಅಭಿಜಿತ್, ಕೋಮಲ್, ಮಂಜುನಾಥ್, ಗುರಿಕಾರ, ಭೋಜಪ್ಪ, ಪ್ರವೀಣ್ ಅವರುಗಳ ತಂಡ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.